ನಮ್ಮಯ ಹೃದಯದಲ್ಲಿ ಸೇರಿಹೆವಿಂದ ಪೂಜಿಸಲೆಂದ ಕೃತಜ್ಞತೆಯಿಂದಲೇ ಸಾಗಿದಿರೇವ ಸನ್ನಿಧಿ ತೊರೆದು ಪಾಪವಗೈಯುತ್ತಲೇ ಸಾಗಿದೆ ದೇವ ಸನ್ನಿಧಿ ತೊರೆದು ಪಾಪವಗೈಯುತ್ತಲೇ ಬಂದೆವು ದೇವ ಸನಿಹಕ್ಕೆ ನಿಮ್ಮ ಕ್ಷಮೆಯನ್ನು ಬೇಡುತ್ತಲೇ ಬಂದೆವು ದೇವ ಸನಿಹಕ್ಕೆ ನಿಮ್ಮ ಕ್ಷಮೆಯನ್ನು ಬೇಡುತ್ತಲೇ. ಇಂದಿನ ಬಲಿಪೂಜನ ದೇವರಿಗೆ ಕೃತಜ್ಞತೆಯಾಗಿ ಫೆಲ್ಸಿ ಮಸ್ಕರೆನಸ್, ರಾಬಿನ್ ಆಂಡ್ರೂ ತಮ್ಮ ಉದ್ದೇಶಗಳು ಈಡೇರಲಿ ಎಂದು ತಮ್ಮ ಒಳ್ಳೆಯ ಆರೋಗ್ಯಕ್ಕಾಗಿ ವೆರೋನಿಕಾ ಮತ್ತು ಕುಟುಂಬ, ಇಮ್ಯಾನುವೆಲ್ ಸಂತೋಷ್ ಅವರ ಒಳ್ಳೆಯ ಉದ್ದೇಶಕ್ಕೋಸ್ಕರ ಮೇಘಲಟ್ಟಿ ಚಿನ್ನಪ್ಪ ಮತ್ತು ವಿಜಯ್ ಕುಮಾರಿ ಮತ್ತು ಕುಟುಂಬ, ಹಾಗೂ ತಮ್ಮ ಒಳ್ಳೆಯ ಆರೋಗ್ಯಕ್ಕೋಸ್ಕರ ಡಾಲ್ಫಿನ್ ಪಿಂಟೋ ಮತ್ತು ಶಾಂತಿ ರೆಬೆಲ್ಲೋ ಅವರು ನೀಡಿರುತ್ತಾರೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಜೂನ್ ತಿಂಗಳು ಒಂದು ವಿಶೇಷವಾದ ತಿಂಗಳು, ಯೇಸುವಿನ ಪವಿತ್ರ ಹೃದಯದ ತಿಂಗಳು ಹಾಗೂ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯದ ತಿಂಗಳು. ಬರುವ ಶುಕ್ರವಾರ ಮತ್ತು ಶನಿವಾರ ನಾವು 2 ಹಬ್ಬಗಳನ್ನು ಆಚರಿಸುತ್ತೇವೆ. ಈ ಹಬ್ಬಕ್ಕೆ ಸಿದ್ಧತೆಯಾಗಿ ನಾವು ಒಳ್ಳೆಯ ಸಿದ್ಧತೆಯನ್ನು ನಡೆಸುತ್ತಾ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದನ್ನು ನಿರ್ವಹಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಿದ್ಧಾಮಯ್ಯನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ದಯೆ ತೋರಿ ಪ್ರಭು, ದಯೆ ತೋರಿ ಕ್ರಿಸ್ತರೇ, ದಯೆ ತೋರಿ ಕ್ರಿಸ್ತರೇ, ದಯೆ ತೋರಿ ಪ್ರಭು, ದಯೆ ತೋರಿ ಪ್ರಭು, ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಪರಿಪಾಲನೆಯ ಯೋಜನೆಯು ಎಂದು ವಿಫಲವಾಗುವುದಿಲ್ಲ. ನಮಗೆ ಹಾನಿಕರವಾದುದೆಲ್ಲವನ್ನು ನಮ್ಮಿಂದ ದೂರವಿರಿಸಿ ಹಿತಕರವಾದವುಗಳನ್ನೇ ನಮಗೆ ಅನುಗ್ರಹಿಸಿರೆಂದು ನಿಮ್ಮನ್ನು ದಯೆಯಿಂದ ಯಾಚಿಸುತ್ತೇವೆ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಮಗನು ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದಳು. ತೋಬಿಯಾಸನು ಬರುತ್ತಿರುವುದನ್ನು ಕಂಡ ಕೂಡಲೇ ತೋಬೀತನಿಗೆ, ಇಗೋ, ನಮ್ಮ ಮಗ ಬರುತ್ತಿದ್ದಾನೆ, ಅವನೊಡನೆ ಹೋಗಿದ್ದ ವ್ಯಕ್ತಿ ಸಹ ಬರುತ್ತಿದ್ದಾನೆ ಎಂದಳು. ಮನೆಯನ್ನು ಸೇರುವ ಮುಂಚೆ ರಫಾಯೇಲನು ತೋಬಿಯಾಸನಿಗೆ, ನಿನ್ನ ತಂದೆಯ ಕಣ್ಣುಗಳು ತೆರೆಯುವವು, ಮೀನಿನ ಪಿತ್ತರಸವನ್ನು ಅವನ ಕಣ್ಣುಗಳಿಗೆ ಹಚ್ಚು, ಈ ಔಷಧ ಅವನ ಕಣ್ಣುಗಳ ಬಿಳಿ ಮಚ್ಚೆಯನ್ನು ಒಣಗಿಸಿ ಸುಲಿದು ಬಿಡುತ್ತದೆ, ನಿನ್ನ ತಂದೆ ದೃಷ್ಟಿ ಪಡೆದು ಬೆಳಕನ್ನು ನೋಡುವನು ಎಂದನು. ತೋಬೀತನು ತಡವರಿಸುತ್ತಾ ಅಂಗಳದ ಬಾಗಿಲಿನ ಹೊರಗೆ ಬಂದನು. ತೋಬಿಯಾಸನು ಅವನ ಬಳಿಗೆ ಧಾವಿಸಿದನು. ಮೀನಿನ ಪಿತ್ತರಸ ಅವನ ಕೈಯಲ್ಲಿತ್ತು. ತಂದೆಯನ್ನು ಬಿಗಿಯಾಗಿ ಹಿಡಿದು ಅವನ ಕಣ್ಣುಗಳನ್ನು ಊದಿ, ಅಪ್ಪ, ಧೈರ್ಯವಾಗಿರು ಎಂದು ಹೇಳಿ ಕಣ್ಣುಗಳಿಗೆ ಆ ಔಷಧವನ್ನು ಹಚ್ಚಿದನು. ಅವನ ಕಣ್ಣುಗಳು ಉರಿಯತೊಡಗಿದವು. ಅನಂತರ ತನ್ನ 2 ಕೈಗಳಿಂದ ಆ ಬಿಳಿ ಮಚ್ಚೆಯನ್ನು ಅವನ ಕಣ್ಣುಗಳ ಕೊನೆಯಿಂದ ಸುಲಿದು ಬಿಟ್ಟನು. ಆಗ ತೋಬೀತನಿಗೆ ಕಣ್ಣು ಕಾಣಿಸಿತು. ಅವನು ಮಗನನ್ನು 2 ಕೈಗಳಿಂದ ತಬ್ಬಿಕೊಂಡು ಅಳುತ್ತಾ, ಮಗನೇ, ನನ್ನ ಕಣ್ಣುಗಳಿಗೆ ನೀನು ಕಾಣಿಸುತ್ತಿದ್ದೀಯೆ, ನೀನೇ ನನ್ನ ಕಣ್ಣುಗಳಿಗೆ ಬೆಳಕು ಎಂದನು. ಅನಂತರ ಹೀಗೆ ನುಡಿದನು, ದೇವರಿಗೆ ಸ್ತುತಿ ಸ್ತೋತ್ರ, ಅವರ ಮಹಿಮಾ ನಾಮ ಪೂಜಿತ, ಅವರ ಪೂಜ್ಯ ದೂತರೆಲ್ಲರಿಗೆ ಸ್ತೋತ್ರ, ಯುಗ ಯುಗಾಂತರಕ್ಕೂ ಅವರ ಶ್ರೀನಾಮ ಪೂಜಿತ. ಅವರೆನಗೆ ನೀಡಿದ್ದರು ಯಾತನೆ, ಈಗಲಾದರೂ ತೋರಿದರು ಕರುಣೆ, ಕಾಣುತ್ತಿರುವನು ನನ್ನ ಮಗ ತೋಬೀಯನೇ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನನ್ನ ಮನವೇ ಪ್ರಭುವನ್ನು ವಂದಿಸು, ನನ್ನ ಮನವೇ ಪ್ರಭುವನ್ನು ವಂದಿಸು. ಪ್ರಭುವಿಗೆ ಸ್ತುತಿ ಸ್ತೋತ್ರ, ಮನವೇ ವಂದಿಸು ಆತನನ್ನು. ಪ್ರಾಣವಿರುವವರೆಗೆ ಸ್ತುತಿಸುವೆನು ಪ್ರಭುವನ್ನು, ಬಾಳೆಲ್ಲ ಹಾಡಿ ಭಜಿಪೆನು ನನ್ನ ದೇವರನ್ನು. ನನ್ನ ಮನವೇ ಪ್ರಭುವನ್ನು ವಂದಿಸುವನು. ಕೊಟ್ಟ ವಾಗ್ದಾನಗಳನ್ನು ತಪ್ಪದೆ ನೆರವೇರಿಸುವವ ಆತನೇ. ದೊರಕಿಸುವನು ನ್ಯಾಯ ದಲಿತರಿಗೆ, ಒದಗಿಸುವನು ಆಹಾರ ಹಸಿದವರಿಗೆ, ನೀಡುವನು ಬಿಡುಗಡೆ ಬಂದಿದ್ದರಿಗೆ. ನನ್ನ ಮನವೇ ವಂದಿಸು ಪ್ರಭುವನ್ನು. ಕಣ್ಣನ್ನೀಯುವನು ಪ್ರಭು ಕುರುಡರಿಗೆ, ಉದ್ಧಾರಕನ ಪ್ರಭು ಕುಗ್ಗಿದವರಿಗೆ. ರಕ್ಷಿಸುವನು ಪ್ರಭು ಪರದೇಶಿಗಳನ್ನು, ಆದರಿಸುವನು ಅನಾಥರನ್ನು ವಿಧವೆಯರನ್ನು. ನನ್ನ ಮನವೇ ಪ್ರಭುವನ್ನು ವಂದಿಸು. ಆತನ ಒಲವಿರುವುದು ಸಾಧು ಸಜ್ಜನರಿಗೆ, ನಿರ್ಮೂಲ ಮಾಡುವನು ದುರ್ಜನರ ಮಾರ್ಗವನ್ನು. ಪ್ರಭುವೇ ಅರಸನು ಸದಾಕಾಲಕ್ಕೂ, ಸಿಯೋನ್ ನಿನ್ನ ದೇವನಾಳುವನು ತಲತಲಾಂತರಕ್ಕೂ. ನನ್ನ ಮನವೇ ಪ್ರಭುವನ್ನು ವಂದಿಸು. ಹಲ್ಲೆಲೂಯಾ, ಸ್ತುತಿ ಸ್ತೋತ್ರ, ಹಲ್ಲೆಲೂಯಾ. ಯೇಸುವನ್ನು ಸ್ತುತಿಸುವ, ಹಲ್ಲೆಲೂಯಾ. ಹಲ್ಲೆಲೂಯಾ, ಸ್ತುತಿ ಸ್ತೋತ್ರ, ಹಲ್ಲೆಲೂಯಾ. ಯೇಸುವನ್ನು ಸ್ತುತಿಸುವ, ಹಲ್ಲೆಲೂಯಾ. ತೋರು ನಿನ್ನ ಮುಖದರ್ಶನ ಈ ದಾಸನಿಗೆ, ನೀ ಕಲಿಸು ನಿನ್ನ ನಿಬಂಧನೆಗಳನ್ನು ಎನಗೆ. ಹಲ್ಲೆಲೂಯಾ, ಸ್ತುತಿ ಸ್ತೋತ್ರ, ಹಲ್ಲೆಲೂಯಾ. ಯೇಸುವನ್ನು ಸ್ತುತಿಸುವ, ಹಲ್ಲೆಲೂಯಾ. ಹಲ್ಲೆಲೂಯಾ, ಸ್ತುತಿ ಸ್ತೋತ್ರ, ಹಲ್ಲೆಲೂಯಾ. ಯೇಸುವನ್ನು ಸ್ತುತಿಸುವ, ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ
ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಮಹಾದೇವಾಲಯದಲ್ಲಿ ಉಪದೇಶ ಮಾಡುತ್ತಾ ಈ ಪ್ರಶ್ನೆ ಎತ್ತಿದರು. ಅಭಿಷಿಕ್ತನಾದ ಲೋಕೋದ್ಧಾರಕನನ್ನು ಧರ್ಮಶಾಸ್ತ್ರಿಗಳು ದಾವೀದನ ಪುತ್ರ ಎಂದು ಕರೆಯುತ್ತಾರಲ್ಲ, ಅದು ಹೇಗಾದೀತು? ನಿನ್ನ ಶತ್ರುಗಳನ್ನು ನಾನು ನಿನ್ನ ಪಾದದಡಿ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಆಸೀನನಾಗಿರು ಎಂದು ನನ್ನ ಪ್ರಭುವಿಗೆ ಸರ್ವೇಶ್ವರ ಹೇಳಿದ್ದಾರೆ ಎಂದು ದಾವೀದನೇ ಪವಿತ್ರಾತ್ಮ ಪ್ರೇರಣೆಯಿಂದ ಹೇಳಿದ್ದಾನಲ್ಲ. ದಾವೀದನೇ ಕ್ರಿಸ್ತನನ್ನು ನನ್ನ ಪ್ರಭು ಎಂದು ಕರೆದಿರುವಲ್ಲಿ ಆತನು ದಾವೀದನ ಪುತ್ರನಾಗಿರುವುದು ಹೇಗೆ ಎಂದು ಪ್ರಶ್ನಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ, ನಿನ್ನೆಯ ದಿನ ನಾವು ಸಾರಳ ಪ್ರಾರ್ಥನೆಯನ್ನು ದೇವರು ಹೇಗೆ ಈಡೇರಿಸಿದರು ಎಂಬುದನ್ನು ಧ್ಯಾನಿಸಿದೆವು. ಇಂದಿನ ದಿನ ಈ ತೋಬಿಯಾಸನ ಪ್ರಾರ್ಥನೆಯನ್ನು ದೇವರು ಈಡೇರಿಸುತ್ತಾರೆ. ತೋಬಿಯಾಸನ ಪ್ರಾರ್ಥನೆ ಈಡೇರುವುದಕ್ಕೆ ಕಾರಣ, ಈ ತೋಬಿಯಾಸನು ತನ್ನ ಜೊತೆಗಿರುವ ರಫಾಯಲನ ಮಾತುಗಳನ್ನು ಆಲಿಸಿ ಅನುಕರಿಸಿ ನಡೆಯುತ್ತಾನೆ. ಆ ಮಾತುಗಳು ಮೀನಿನ ಪಿತ್ತರಸವನ್ನು ತನ್ನ ತಂದೆಯ ಕಣ್ಣುಗಳಿಗೆ ಹಾಕುವುದು. ಆ ರಸವನ್ನು ಹಾಕಿದೊಡನೆ ಆತನಿಗೆ, ತೋಬಿತನಿಗೆ ಕಣ್ಣಿಗೆ ದೃಷ್ಟಿ ಬರುತ್ತದೆ. ಈ ದೃಷ್ಟಿ ಬಂದ ಕೂಡಲೇ ಈ ತೋಬಿಯಾಸನು ಮತ್ತು ತೋಬಿತನು ಇವರಿಬ್ಬರು ಪ್ರಾರ್ಥನೆ ಮಾಡುತ್ತಾರೆ. ನಮ್ಮ ಪ್ರಾರ್ಥನೆ ಹೇಗಿರಬೇಕೆಂದು ಇಂದಿನ ಈ ವಾಚನದ 2ನೆಯ ಭಾಗ ನಮಗೆ ತೋರಿಸಿಕೊಡುತ್ತದೆ. ನಮ್ಮ ಪ್ರಾರ್ಥನೆಯಲ್ಲಿ ನಾವು ಯಾವಾಗಲೂ ನಮಗೆ ಅದು ಕೊಡು, ನಮಗೆ ಇದು ಕೊಡು ಎಂಬ ಪ್ರಾರ್ಥನೆ ಇರಬಾರದು. ನಮ್ಮ ಪ್ರಾರ್ಥನೆ ಯಾವಾಗಲೂ ದೇವರಿಗೆ ಸ್ತುತಿ ಸ್ತೋತ್ರವಾಗಿರಬೇಕು. ನಿಮ್ಮ ನಾಮ ಪೂಜಿತವಾಗಲಿ ಎಂದು ಯಾವ ರೀತಿ ಈ ತೋಬಿಯಾಸನು ಪ್ರಾರ್ಥಿಸಿದನು, ಅದೇ ರೀತಿ ನಾವು ದೇವರ ನಾಮ ಪೂಜಿತವಾಗಲಿ, ಪ್ರಭು ಕ್ರಿಸ್ತರೇ ಕಲಿಸಿದ ಪ್ರಾರ್ಥನೆ, ನಿಮ್ಮ ನಾಮ ಪೂಜಿತವಾಗಲಿ ಎಂದು ನಾವು ಪ್ರಾರ್ಥಿಸೋಣ. ಇಂದಿನ ಶುಭ ಸಂದೇಶದಲ್ಲಿ ಕೂಡ ಈ ಪ್ರಭು ಕ್ರಿಸ್ತರು ಈ ಫರಿಸಾಯರನ್ನು ಸದ್ದುಕಾಯರನ್ನ ಪ್ರಶ್ನಿಸಿ ಅವರಿಗೆ ಕನ್ಫ್ಯೂಸ್ ಮಾಡುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ಯಾವಾಗಲೂ ಇತರರು ಪ್ರಭು ಯೇಸುವಿಗೆ ಪ್ರಶ್ನಿಸುತ್ತಾರೆ, ಆದರೆ ಇಂದು ಪ್ರಭು ಯೇಸು ತಮ್ಮ ವಿವೇಕ ಚಿತ್ತದಿಂದ ಈ ಸದ್ದುಕಾಯರನ್ನ ಫರಿಸಾಯರನ್ನ ಪ್ರಶ್ನಿಸುವಲ್ಲಿ ಮುಂದಾಗುತ್ತಾರೆ. ಆದರೆ ಅವರಿಗೆ ಈ ಪ್ರಶ್ನೆಗಳಿಗೆ ಉತ್ತರವೇ ಇರಲಿಲ್ಲ. ಪ್ರಿಯರೇ, ನಾವೆಲ್ಲರೂ ಪ್ರಭುವನ್ನು ವಂದಿಸೋಣ. ನಾವು ಒಳ್ಳೆಯದಕ್ಕೆ ಪ್ರಶ್ನಿಸದೆ ನಾವೆಲ್ಲರೂ ನಮ್ಮ ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳಿಗಾಗಿ ಅಭಿನಂದಿಸಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಲು ಮುಂದಾಗೋಣ. ಆಮೆನ್. ಗುರುವಿನ ಕರಗಳಲ್ಲಿ ರೊಟ್ಟಿಯ ನೀಡಿದೆನು, ಗುರುವಿನ ಕರಗಳಲ್ಲಿ ರಸವನ್ನು ನೀಡಿದೆನು. ಸ್ವೀಕರಿಸು, ನೀ ಹರಸು, ಸ್ವೀಕರಿಸು, ನೀ ಹರಸು ಎಂದು ಬೇಡುವೆನು. ದೇವ ಸ್ವೀಕರಿಸು, ನನ್ನನ್ನು ನೀ ಹರಸು, ನನ್ನನ್ನು ನೀ ಹರಸು. ಬಾಳಿನ ಹಾದಿಯಲ್ಲಿ ಸುಖವೇ ತುಂಬಿರಲು ನಿನಗೆ ಅರ್ಪಿಪೆನು. ಮನವೆಂಬ ಮಂದಿರದಲ್ಲಿ ನಗುವೆ ಚೆಲ್ಲಿರಲು ನಿನಗೆ ನೀಡುವೆನು. ದೇವ ಸ್ವೀಕರಿಸು, ನನ್ನನ್ನು ನೀ ಹರಸು, ನನ್ನನ್ನು ನೀ ಹರಸು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿಯೂ ಸರ್ವಶಕ್ತ ದೇವಪಿತನಿಗೆ ಅಂಗೀಕೃತವಾಗಲೆಂದು ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ.
ಪ್ರಭು ನಿಮ್ಮ ಕರುಣೆಯಲ್ಲಿ ಭರವಸೆ ಇಟ್ಟು ಕಾಣಿಕೆಗಳೊಡನೆ ನಿಮ್ಮ ಪೂಜ್ಯ ಪೀಠದೆಡೆಗೆ ನಾವು ಆತುರದಿಂದ ಆಗಮಿಸಿದ್ದೇವೆ. ಶುದ್ಧೀಕರಿಸುವ ನಿಮ್ಮ ಕೃಪಾವರದಿಂದ ನಾವು ಸೇವೆ ಸಲ್ಲಿಸುವ ಇದೇ ರಹಸ್ಯಗಳ ಮೂಲಕ ನಾವು ಶುದ್ಧರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಪ್ರಿಯ ಪುತ್ರರ ಮುಖಾಂತರ ಮಾನವ ಕುಲವನ್ನು ಸೃಷ್ಟಿಸಿದಿರಿ. ಅಂತೆ ಅಪರಿಮಿತ ಔದಾರ್ಯದಿಂದ ಅವರ ಮುಖಾಂತರ ಅದನ್ನು ನೀವು ನೂತನವಾಗಿ ರೂಪಿಸಿದಿರಿ. ಆದುದರಿಂದ ನಿಮ್ಮ ಸರ್ವ ಸೃಷ್ಟಿಯು ನಿಮಗೆ ಸೇವೆ ಸಲ್ಲಿಸುವುದು, ರಕ್ಷಣೆ ಹೊಂದಿದವರೆಲ್ಲರೂ ನಿಮ್ಮನ್ನು ಸ್ತುತಿಸುವುದು, ಸಕಲ ಸಂತರು ನಿಮ್ಮನ್ನು ಏಕ ಹೃದಯದಿಂದ ಹರಸುವುದು ಯೋಗ್ಯವಾಗಿದೆ. ಅಂತೆ ಸಕಲ ದೂತರೊಡನೆ ನಾವು ನಿಮ್ಮನ್ನು ಕೊಂಡಾಡುತ್ತಾ ಉಲ್ಲಾಸದಿಂದ ಘೋಷಿಸುತ್ತೇವೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೊಸ್ಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೊಸ್ಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀವೆಯು ಪಾತ್ರವನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ,
ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರ ನಾಮವು ಪೂಜಿತವಾಗಲೆಂದು ನಾವೆಲ್ಲರೂ ಭಯಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದು ಮಾತನಾಡಿದರೆ ನನ್ನ ಆತ್ಮವು ಸ್ವಸ್ಥವಾಗುವುದು. ಕ್ರಿಸ್ತರ ಶರೀರ ಮತ್ತು ರಕ್ತವು ನನಗೆ ಅಮರ ಜೀವವನ್ನು ನೀಡಿದೆ. ಆಮೆನ್.
ಯೇಸು ಕ್ರಿಸ್ತರೇ, ನಮ್ಮ ಹೃದಯಕ್ಕೆ ನೀವು ಆಗಮಿಸಿದ್ದಕ್ಕಾಗಿ ಎನ್ನ ಮನ ನಿಮ್ಮನ್ನು ವಂದಿಸುತ್ತಿದೆ. ಪ್ರಭುವೇ, ಈ ಬಲಿ ಪೂಜೆಯನ್ನು ವೀಕ್ಷಿಸುತ್ತಿರುವ ಎಲ್ಲರ ಹೃದಯಗಳಲ್ಲೂ ನೀವು ಆಧ್ಯಾತ್ಮಿಕ ರೂಪದಲ್ಲಿ ನೆಲೆಸಿದ್ದೀರಿ. ಈ ರೊಟ್ಟಿಯ ರೂಪದಲ್ಲಿ ನೀವು ಅವರಲ್ಲಿ ನೆಲೆಸಿ ಅವರಿಗೆ ಸಿದ್ಧೌಷಧಿಯಾಗಿ ಅವರೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿರಿ ಹಾಗೂ ಅವರ ಎಲ್ಲ ಉದ್ದೇಶಗಳನ್ನು ಈಡೇರಿಸಿರಿ ಎಂದು ನಮ್ರತೆಯಿಂದ ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪುತ್ರರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ನಿಮ್ಮ ಪವಿತ್ರಾತ್ಮರ ಮುಖಾಂತರ ಪರಿಪಾಲಿಸಿರಿ. ಕೇವಲ ಮಾತುಗಳಿಂದಲ್ಲ, ನಡೆಯಲ್ಲೂ ಸತ್ಯ ನುಡಿಯಲ್ಲೂ ನಿಮ್ಮನ್ನು ನಿವೇದಿಸುತ್ತಾ ಸ್ವರ್ಗೀಯ ಸದನವನ್ನು ನಾವು ಬಂದು ಸೇರಲು ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶಾಂತ ಹೃದಯರು, ದೀನ ಹೃದಯರು, ಆದ ಯೇಸುವೇ, ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿ. ಬಾಳ ಹೊರೆಯ ಹೊತ್ತು ಬವಣೆ ಪಡುವ ಮನುಜರೇ, ಬನ್ನಿ ಎನ್ನ ಬಳಿಗೆ ನೀವು, ನೀರಿನ ವಿಶ್ರಾಂತಿಯ. ಶಾಂತ ಹೃದಯರು, ದೀನ ಹೃದಯರು, ಆದ ಯೇಸುವೇ, ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿ. ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗ ಸ್ವೀಕೃತ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಡನೆ